ಕ್ರೀಡಾಂಗಣದಲ್ಲಿ. ಆದ್ದರಿಂದ ಈ ಒಂದು ಕ್ರೀಡಾಂಗಣವನ್ನು ಒದಗಿಸಿಕೊಟ್ಟ ಸಾಣಿಕಟ್ಟ ಸಾಲ್ಟ್ ಸೊಸೈಟಿಯವರಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ, ನಿಮ್ಮ ಪರವಾಗಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಯಾವತ್ತೂ ಹೇಳ್ತಾ ಬರೋದು ಅಂದರೆ ಬದುಕು ಮರೆಯುವಂತಿರಬಾರದು, ಬದುಕು ನೆನೆಯುವಂತಿರಬೇಕು ಅಂತೇಳಿ. ಯಾಕಂದರೆ ಪ್ರತಿ ವರ್ಷಗಳಲ್ಲಿ ನಾವು ಎಲ್ಲ ಕಾಲಗಳು ಬರ್ತಾ ಇರುತ್ತೆ. ಮಳೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಬೇಸಿಗೆ ಕಾಲ ಇರ್ಬೋದು. ಆದರೆ ಈ ಯುವ ಜನರ ಏನು ನಾವು ಯುವಕರಾಗಿರುವಂಥ ಬರುವಂಥ ಕಾಲಗಳು ಭಾಳ ಅಪರೂಪ. ಅದು ಭಾಳಷ್ಟು ಶಾರ್ಟ್ ಟೈಮ್. ನಾವು ಮುಂದಿನ ಕೂಡ ಆ ಕಾಲಗಳು ಕಳೆದೋಗಿರುತ್ತೆ. ಆಮೇಲೆ ನಾವು ನೆನಪಿಸ್ಕೊಳ್ತಿರ್ತೀವಿ, ನಾವು ಯುವಕರಿದ್ದಾಗ ಹೀಗೆ ಮಾಡ್ತಿದ್ದೀವಿ ಅಂತೇಳಿ. ಆದ್ದರಿಂದ ನಾವು ಯುವಕರಲ್ಲಿ ಹೇಳೋದಂತ ಏನಂತಂದರೆ, ಈ ಒಂದು ಗೋಲ್ಡನ್ ಪೀರಿಯಡ್ ಏನಿದೆಯೋ, ಈ ಒಂದು ಕಾಲ ಏನಿದೆಯೋ, ಇದು ಭಾಳ ಒಂದು ಅಪರೂಪದ ಘಟ್ಟ. ಈ ಒಂದು ಘಟ್ಟವನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು, ಸದ್ವಿನಿಯೋಗಕ್ಕೆ ಬಳಸ್ಕೊಳ್ಬೇಕು, ಸಹಾಯಕ್ಕಾಗಿ ಬಳಸ್ಕೊಳ್ಬೇಕು. ಆದ್ದರಿಂದ ತಾವೆಲ್ಲರೂ ಇಂತಹ ಕ್ರೀಡೆಗಳಲ್ಲಿರ್ಬೋದು ಅಥವಾ ಸಮಾಜಮುಖ ಕಾರ್ಯಗಳಲ್ಲಿರ್ಬೋದು, ಬಡವರಿಗೆ ನೆರವಾಗುವಂಥದ್ದು ಇರ್ಬೋದು, ಪ್ರತಿಯೊಂದು ಇದಷ್ಟೇ ಅಲ್ಲ. ನಾನು ಹೇಳಿದ್ದೇನೆ, ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಒಂದು ಸ್ಥಾನವೂ ಸಹಿತ ಹಿಂದಿನ ಸಭೆಯಲ್ಲೂ ಸಹಿತ ತಾವೆಲ್ಲ ಇದ್ದಿದ್ರಿ. ನಾನು ಮಾತನಾಡೋದು ನಿಮಗೆ ನೆನಪಿರ್ಬೋದು. ಏನು ಒಂದು ಸಾಣು ನಾಯಕನ ಒಂದು ಶ್ರಮದ ಫಲವಾಗಿ ಇವತ್ತು ಸಾಣಿಕಟ್ಟ ನಮ್ಮ ಗೋಕರ್ಣಕ್ಕೆ ಒಂದು ಕನೆಕ್ಟಿವಿಟಿ ಏನಂದರೆ ಸಂಪರ್ಕನೇ ಇಲ್ಲ ಆಗಿತ್ತು. ನಾವು ಅಘನಾಶಿನಿಂದ ಬಂದು ಅಶೋಕಿಂದ ಇಳಿದು ಅಲ್ಲೇ ಗೋಕರ್ಣ ತಲುಪ್ತಾ ಇದ್ವಿ, ಅದು ಕೋಟಿ ತೀರ್ಥದ ಮುಖಾಂತರ. ನೀವು ಗೋಕರ್ಣ ಚಿತ್ರಣ ನೋಡ್ಬೋದು, ನಿಜವಾದ ಗೋಕರ್ಣ ಆರಂಭವಾದ ಆ ಕಡೆಯಿಂದ ಗೊತ್ತಾಯ್ತಲ್ವ. ಆದರೆ ಏನೊಂದು ನಿಜವಾಗಿ ತಮ್ಮ ಶ್ರಮದಿಂದ ಈ ಒಂದು ಏನೊಂದು ಬಂಧುವನ್ನು ನಿರ್ಮಿಸಿ ಗೋಕರ್ಣಕ್ಕೆ ಬರವಾದಂತಹ ಸಾಣು ನಾಯಕನ ಈ ಒಂದು ಕ್ಷೇತ್ರದಲ್ಲಿ ತಾವೆಲ್ಲ ಇದ್ದೀರಿ. ನಿಮ್ಮ ಕಾರ್ಯ ಸಾಧನೆ ಸಹಿತ ಅವರ ಹೆಸರನ್ನು ಇರುವಂಥ ಅವರಿಗಿಂತ ಹೆಚ್ಚಿನದಾಗಿ ಬೆಳೆಯುವಂಥದ್ದಾಗಬೇಕು. ಆ ದಿಶೆಯಲ್ಲಿ ನಾವು ಮುಂದುವರಿಯಿರಿ. ಅದಕ್ಕೆ ನಮ್ಮ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ನೀಡಲಿಕ್ಕೆ ಸಿದ್ಧ ಅಂತೇಳಿ ಈ ಒಂದು ವೇದಿಕೆಯಲ್ಲಿ ಮತ್ತೊಮ್ಮೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ನನಗೆ ಈ ವಿಚಾರದಲ್ಲಿ ಒಂದು ಮಾತು ನೆನಪಾಗ್ತಿದೆ. ಯಾಕೆಂತಂದರೆ, ನಾವು ಮಾವಿನ ಹಣ್ಣನ್ನು ತಿಂದು ನಾವು ಬೀಸಾಗದಾಗಿರುವಂಥ ಈ ಗೊರಟೆ ಇರುತ್ತಲ್ಲ, ಅದು ಕಾಲಾಂತರದಲ್ಲಿ ಏನು ಕೌಲು ಹೊಡೆದು ಹೊರಬಂದಾಗ ಒಂದು ಗಿಳಿ ಬಂದು ಕೇಳ್ತಂತೆ, ನಿನ್ನ ಹತ್ರ ಮಾತನಾಡೋದಿದೆ ಅಂತೇಳಿ. ಆವಾಗ ಅದರ ಉತ್ತರ ಅಷ್ಟೇ ಒಂದು ಮಾರ್ಮಿಕವಾಗಿತ್ತು. ಅಂದರೆ, ಈಗ ತಾನೇ ನಾವು ಬಂದಿರುವಂಥದ್ದು, ನನಗೆ ಭಾಳಷ್ಟು ಸಮಯ ಇದೆ, ಬೆಳೆದು ದೊಡ್ಡದಾಗಿ ಭಾಳಷ್ಟು ಜನರಿಗೆ ನೆರಳಾಗಿ ಆಶ್ರಯ ತಾಣವಾಗಿ ಈ ಹಣ್ಣನ್ನು ನೀಡುವಂತಹ ಒಂದು ಇಚ್ಛೆಯೂ ಸಹಿತ ನನಗಿದೆ. ಆ ದಿಶೆಯಲ್ಲಿ ಸಮಯ ಇರುವುದರಿಂದ ಅದಕ್ಕಾಗಿ ನಾನು ಸಮಯವನ್ನು ನೀಡ್ತಾ ಇದ್ದೇನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನ ಹತ್ರ ಮಾತಾಡ್ತೇನೆ ಅಂತಂದೆ, ಮಾತಾಡೋ ಸಂದರ್ಭ ಬರಬೇಕಂತೇಳಿ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂತಂದರೆ, ಯುವಕರಲ್ಲಿ ವಿಶೇಷವಾಗಿ ಈ ಒಂದು ಸಮಯ ಅಂತಹ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗದೆ ಒಳ್ಳೆಯ ರೀತಿ ಕಾರ್ಯಗಳಿಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡು ಏನೊಂದು ಹೆಮ್ಮರವಾಗಿ ಎಲ್ಲ ಜನರಿಗೆ ಆಶ್ರಯ ತಾಣ ಆಗಬೇಕು. ಖಂಡಿತವಾಗಿ ಈ ಒಂದು ಕ್ರೀಡಾ ಸ್ಪರ್ಧೆ ಎಲ್ಲಿದೆ ನೋಡಿ, ನಾವು ಹೇಳ್ತಾ ಇರ್ತೀವಿ, ಒಂದು 2-3 ಇದರಲ್ಲೂ ಸಹಿತ ಹೇಳಿದ್ದೇನೆ ನಾನು. ಈ ನಮ್ಮ ಕ್ರೀಡೆ ಇದು ವಾಲಿಬಾಲ್ ಎಲ್ಲಿಂದ ಉದ್ಭವ ಆಗಿರೋದು, ಎಲ್ಲಿಂದ ಒಂದು ಇಲ್ಲಿ ಪ್ರತಿಯೊಂದು ಗ್ರಾಮದ ತುದಿಯಲ್ಲೂ ಸಹಿತ ಈ ಆಟ ಇದೆ. ಇದು ಆರೋಗ್ಯಕ್ಕೂ ಸಹಿತ ನಮ್ಮ ಯುನೆಸ್ಕೋ ನಮ್ಮ ಆರೋಗ್ಯ ಇದು ಸಹಿತ ಈ ಒಂದು ಕ್ರೀಡೆಯಿಂದ ಭಾಳಷ್ಟು ದೈಹಿಕವಾಗಿ ಶಕ್ತಿಯುತವಾಗಿ ಆರೋಗ್ಯವಂತರಾಗಿರ್ತಾರೆ ಅಂತ ಹೇಳಿ ಒಂದು ಆರೋಗ್ಯವಂತರಾಗಿರ್ತಾರೆ ಅಂತ ಸಹ ದೃಢಪಟ್ಟಿದೆ. ಅದರಿಂದ ಇದೊಂದು ಅತ್ಯುತ್ತಮವಾದದ್ದು. ಆ ದಿಶೆಯಲ್ಲಿ ನಾವೀಗೇನು ಮರದ ನಿಮಗೆ ಏನೋ ಒಂದು ಮೊಳಕೆ ಹೊಡುವಂಥ ಒಂದು ಮಾವಿನ ಗೊರಟೆಯ ಉದಾಹರಣೆ ಕೊಟ್ಟಿದೆ. ಅದೇ ರೀತಿಯಲ್ಲಿ ತಾವು ಸಹಿತ ಮುಂದಿನ ದಿನಗಳಲ್ಲಿ ಅಷ್ಟೇ ಪ್ರಬಲವಾಗಿ ಭಾಳಷ್ಟು ಜನರಿಗೆ ನೆರವಾಗುವಂಥದ್ದು, ಸಹಾಯ ಆಗುವಂಥದ್ದು ಆಗಬೇಕು. ಯಾಕಂದರೆ ನಮಗೆ ಕೆಲವರಿಗೆ ಅನಿಸಿರ್ಬೋದು, ನಾವು ಯಾವುದೋ ರಾಜಕಾರಣಿಗಳು ಅಥವಾ ಹಿಂದೆ ಯಾವಾಗಲೂ ಒಂದು ಇದು ಮಾಡಿರೋದು, ಆ ಘಟ್ಟ ಬಿಟ್ಟು ನಾವು ಸಮಾಜ ಸೇವೆಗಷ್ಟೇಗೋಸ್ಕರ ಮಾಡ್ತಾ ಇರೋದು, ಯಾವುದೋ ಒಂದು ಇದಕ್ಕಲ್ಲ. ಆದರೆ ನಾವು ನೀಡಿರುವಂಥ ಕಾಣಿಕೆ ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ, ಒಂದು ಸಹಾಯವಾಗಲಿ ಸಹಕಾರವಾಗಲಿ ಅಂತ ಹೇಳಿ ನಾವು ಮಾಡ್ತಾ ಇರೋದು ಬಿಟ್ಟು ಮತ್ತೆ ಯಾವುದೋ ಒಂದು ಪ್ರಚಾರಕ್ಕಾಗಿ ಯಾವುದಕ್ಕೂ ಅಲ್ಲ, ನಮಗದು ಬೇಕು ಆಗಿಲ್ಲ. ಆದ್ದರಿಂದ ಇದನ್ನು ನಾ ಯಾಕೆ ಹೇಳ್ತಿದ್ದೀನಿ ಈ ಸಂದರ್ಭದಲ್ಲಿ ಅಂತಂದರೆ, ನೀವು ಸಹಿತ ನೀವು ಗಳಿಸಿದಂಥದ್ದಲ್ಲಿ ಸಮಾಜಮುಖಿ ಕಾರ್ಯಗಳಿಗೆ ತಾವು ತೊಡಗಿಸ್ಕೊಂಡಲ್ಲಿ ನಿಜವಾಗಲೂ ಸಾಧನೆ ಮಾಡ್ಬೋದು. ಆ ದಿಶೆಯಲ್ಲಿ ತಾವು ತೊಡಗಿಸ್ಕೊಳ್ಳಿ. ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾನು ನೀಡಲಿಕ್ಕೆ ಸಿದ್ಧ ಅಂತ ಹೇಳ್ತಾ, ಆಟವಾಗಿರಲಿ, ಆಟ ಹೊಡೆದಾಟ ಆಗಬಾರ್ದು. ಆ ದಿಶೆಯಲ್ಲಿ ಈಗ ಭಾಳಷ್ಟು ಕ್ರೀಡಾಪಟುಗಳು ಈ ಒಂದು ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ ರಾತ್ರಿಗೆ. ಯಾಕಂದರೆ ನಾವು ರಾತ್ರಿ ಉದ್ಘಾಟನೆಗೆ ಮತ್ತು ಇದಕ್ಕೆ ಜನ ಕಡಿಮೆ ಇರ್ಬೋದು, ಸಂಖ್ಯೆ ಅಜಾರತೆ ಕಡಿಮೆ ಇರ್ಬೋದು. ಆದರೆ ಆಟ ಸ್ಟಾರ್ಟ್ ಆಗುತ್ತಿದ್ದಾಗೆ ಭಾಳಷ್ಟು ಇರುವಂಥ ಈ ಆಟದ ಮೇಲೆ ಒಂದು ಆಸಕ್ತಿ ನಮಗೆ ಗೊತ್ತಾಗ್ತಿದೆ. ಯಾಕೆ ನಾವು ಮೊನ್ನೆ ರಾಜ್ಯ ಮಟ್ಟದ ಒಂದು ವಾಲಿಬಾಲ್ ಪ್ರತಿಯೊಂದು ಪಂದ್ಯಾವಳಿ ನೋಡ್ತಾ ಇದ್ದೆ ನಾನು.
ಗಮನಿಸಿದಾಗ ಇದರಲ್ಲಿರುವಂಥ ಆಸಕ್ತಿ ಬಹಳ ವಿಶೇಷವಾದದ್ದು. ತಾವು ಸಹಿತ ಈಗ ಇರುವಂಥ ಮಾಧ್ಯಮಗಳು ಅಥವಾ ಬಹಳಷ್ಟು ಸಹಾಯ ಸಹಕಾರಗಳಿಂದ ಮುಂಚಿನ ತರಹ ಅಲ್ಲ, ಕ್ರೀಡಾಪಟುಗಳು ಸ್ವಲ್ಪ ಎಫರ್ಟ್ ಹಾಕಿದ್ರು ಸಾಕು, ಅವರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಳ್ಳುವಂಥದ್ದು ವೇದಿಕೆ ತಮಗೂ ಸಹಿತ ಸಿಗ್ಬೋದು. ಈಗಾಗಲೇ ಕುಮಟಾದಲ್ಲಿ ಬಹಳಷ್ಟು ಮಿತ್ರರು ಈಗ ರಾಷ್ಟ್ರವನ್ನ ಪ್ರತಿನಿಧಿಸುತ್ತಿದ್ದಾನೆ ವಾಲಿಬಾಲ್ನಲ್ಲಿ. ಅದೇ ರೀತಿಯಲ್ಲಿ ಸಹಿತ ನಮ್ಮ ರಾಘವೇಂದ್ರ ಕುಮಟಾದವರೇ ಅವರು, ನಾವು ಏನೊಂದು ಮೊನ್ನೆ ಗುಜರಾತ್ನಲ್ಲಿ ಕ್ರಿಕೆಟ್ ಫೈನಲ್ ಇತ್ತು, ನಾನು ಹೋಗಿದ್ವಿ. ಅವರ ಒಂದು ಸಹಾಯ ಸಹಕಾರದಿಂದ ನಾವು ನೇರವಾಗಿ ಅಲ್ಲಿ ಹೋಗಿ ಭಾಗವಹಿಸಿದ್ವಿ. ಗೆಲುವಾಗಲಿಲ್ಲ, ಗೆಲುವಾಗಿದ್ರೆ ಅದು ಬೇರೆ ರೀತಿಯ ಒಂದು ವಿಚಾರನೇ ಇತ್ತು. ಆದರೆ ದುರದೃಷ್ಟವಶಾತ್ ನಮಗೆ ಅದು ಫೈನಲ್ ಪಂದ್ಯ ವೀಕ್ಷಣೆ ಅಷ್ಟೇ ಆಯಿತು, ಆದರೆ ಗೆಲುವಾಗಿಲ್ಲ. ಆದರೆ ಅವರು ಸಹ ಮಾಡಿರುವಂಥ ಸಾಧನೆ ಸಹಿತ ಅಂತಹ ಒಂದು ಇಂಟರ್ನ್ಯಾಷನಲ್ ಮಟ್ಟದವರೆಗೂ ಸಹಿತ ಅವರ ಒಂದು ತರಬೇತಿ, ಕಾರ್ಯ ಕೌಶಲ್ಯ ಇದೆಲ್ಲ ಒಂದು ಗ್ರಾಮೀಣ ಭಾಗದಿಂದ ಬಂದಿರುವಂಥದ್ದು, ಗೊತ್ತಾಯ್ತಲ್ವ. ಅದರಿಂದ ಪ್ರತಿಯೊಬ್ಬರಲ್ಲೂ ಸಹಿತ ತಮ್ಮದೇ ಆದ ಒಂದು ಕೌಶಲ್ಯ ಇದ್ದೇ ಇರುತ್ತೆ, ಅದನ್ನು ಹೊರಗಾಕುವಂಥದ್ದು, ಆ ಸೂಕ್ತ ವೇದಿಕೆಗಳು ಅದೆಲ್ಲ ಬೇಕು ಅಷ್ಟೇ. ಅದರಿಂದ ನಮ್ಮನ್ನು ನಾವು ಗುರುತಿಸುವಂಥದ್ದಾಗಬೇಕು. ಈ ಒಟ್ಟಿ ನಾಯಕರಿಂದ ನಾವು ನೋಡ್ತು ಬಂದಾಗ ಬಹಳಷ್ಟು ವರ್ಷದಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವುದೋ ಸ್ಥಾನಮಾನ ಗಳಿಸಬೇಕಿತ್ತು, ಆದರೆ ಆಗ್ತಾ ಇಲ್ಲ. ಆದರೆ ಹಾಗಾಗಬಾರ್ದು. ಅದಕ್ಕೆ ನಿಮ್ಮ ಒಂದು ಬೆನ್ನೆಲುಬು, ಯುವಕರು ಸಹಿತ ಅವರ ಬೆನ್ನೆಲುಬಿಗೆ ಇರಬೇಕು. ಯಾರು ಮುಂದೆ ಇರ್ತಾರೋ ಅವ್ರು ಕಾಲು ಎಳೆಯುವ ಕೆಲಸ ಆಗಬಾರ್ದು, ಅವರಿಗೆ ಸಹಾಯ ಮಾಡುವಂಥದ್ದು ಅಥವಾ ಹಿಂದೆ ನಿಲ್ಲುವಂಥದ್ದಾಗಬೇಕು. ನಮ್ಮವರನ್ನು ನಾವು ಫಸ್ಟ್ ಗುರುತಿಸುವಂಥದ್ದಾಗಬೇಕು. ನಮ್ಮವರನ್ನು ನಾವು ಯಾವತ್ತೂ ಗುರುಸೋದಿಲ್ವಾ, ಅವ್ರು ಬೇರೆಯವ್ರು ನಮ್ಮವ್ರನ್ನ ಹೇಗೆ ಗುರುಸ್ತಾರೆ? ಅದು ಸಾಧ್ಯ ಇಲ್ಲ. ಅದರಿಂದ ಅದನ್ನು ಆ ನಿಟ್ಟಿನಲ್ಲಿ ತಾವು ಸಹಾಯವನ್ನು ಮಾಡಿ ನಮ್ಮ ಸಂಪೂರ್ಣ ಸಹಾಯ ಸಹಕಾರವನ್ನು ನಿಮ್ಗೆ ಯಾವತ್ತೂ ಇದೆ ಅಂತ ಹೇಳ್ತಾ, ನಮಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಮತ್ತು ಯುವ ಮಿತ್ರರಂತ ಕರಿವೀರಪ್ಪ ಫ್ರೆಂಡ್ಸ್ ಸಾಣೆಕಟ್ಟದ ಎಲ್ಲ ಯುವ ಮಿತ್ರರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಮಹಾಬಲೇಶ್ವರ ಅವರಿಗೆ ಮತ್ತು ಹೆಚ್ಚಿನ ಶಕ್ತಿ ಆಶೀರ್ವಾದ ಸದಾ ಇರಲಿ ಅಂತ ಅವರಿಗೆ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಈ ಕಾರ್ಯಕ್ರಮ